ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಟಿಪ್ಸ್. ನಿಮ್ಮ ಸ್ಕಿನ್ನಲ್ಲೂ ಕೂಡ ತುಂಬಾ ರಿಂಕಲ್ಸ್ ಆಗಿರ್ಬೋದು ಅಥವಾ ತುಂಬಾ ಡಾರ್ಕ್ ಸರ್ಕಲ್ಸ್ ಹಾಗೂ ತುಂಬ ಕಪ್ಪು ಕಲೆಗಳಿರ್ಬೋದು. ನಿಮ್ಮ ಸ್ಕಿನ್ ಕೂಡ ನ್ಯಾಚುರಲ್ ಆಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ಬೇಕಂದ್ರೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಬೇಕು ಸ್ನೇಹಿತರೆ ಒಂದ್ಸಲಿ ಆದರೂ. ಹಾಗೂ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ಬ್ರೈಟ್ ಆಗಿ ಕಾಣಿಸೋದಕ್ಕೆ ಆರಂಭ ಆಗುತ್ತೆ ನೋಡಿ. ಹಾಗಾದರೆ ತಡ ಮಾಡದೆ ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನಿಲ್ಲಿ ಮೊದಲಿಗೆ ಗಟ್ಟಿಯಾಗಿರುವಂಥ ಮೊಸರನ್ನು ತಗೋತಾ ಇರೋದು. ಮೊಸರಂತೂ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಕಾಣೋದಕ್ಕೆ ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಡಸ್ಟ್ ಇದ್ದರೂ ಹಾಗೂ ರಿಂಕಲ್ಸ್ಗಳಿದ್ರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಮೊಸರನ್ನು ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮೊಸರಲ್ಲಿ ಆ್ಯಂಟಿ ಆಕ್ಸೈಡ್ ಇರುತ್ತೆ ಸ್ನೇಹಿತರೆ, ಹಾಗೂ ಅದಕ್ಕೋಸ್ಕರ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಹಾಗೂ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಮಾಡುತ್ತೆ ನೋಡಿ. ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ಕೋತಾ ಇರೋದು, ಅಂದರೆ ಶುಗರ್. ಇದರಿಂದ ನಮ್ಮ ಸ್ಕಿನ್ನಲ್ಲಿ ಒಂದು ಸ್ಕ್ರಬ್ ರೀತಿಯಾಗಿ ಯೂಸ್ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಪಿಂಪಲ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಚೆನ್ನಾಗಿ ಒಂದು ಕ್ಲೀನಾಗಿ ಕಾಣಿಸೋ ಹಾಗೆ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಾರ್ಕ್ ಸರ್ಕಲ್ಸ್ ಇರ್ಬೋದು ಹಾಗೂ ಎಷ್ಟೇ ಹಳೆ ಪಿಂಪಲ್ಸ್ ಕಳೆಗಳು ಕೂಡ ನಾವು ದೂರ ಮಾಡ್ಕೊಳ್ಬೋದು ನೋಡಿ. ಮನೆಯಲ್ಲೇ ಸಿಗುವಂಥ ಈ ಎರಡು ವಸ್ತುಗಳಿದ್ರೆ ಸಾಕು ಸ್ನೇಹಿತರೆ, ನಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಲಾಸ್ಟ್ ಒಂದೇ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾ ಇರೋದಂದರೆ ವಿಟಮಿನ್ ಇ ಕ್ಯಾಪ್ಸುಲ್ನ ನಾನು ಯೂಸ್ ಮಾಡ್ತಾ ಇರೋದು. ಇದರಿಂದ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ರಿಂಕಲ್ಸ್ ಇದ್ದರೂ ದೂರವಾಗುತ್ತೆ ಹಾಗೂ ನಮ್ಮ ಸ್ಕಿನ್ ಹೊಳೆಯೋ ಹಾಗೆ ಕಾಣಿಸೋದಕ್ಕೆ ಆರಂಭ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಆಯಿಲ್ನ ಇದ್ರ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ಈ ಒಂದು ಆಯಿಲ್ ನಮ್ಮ ಸ್ಕಿನ್ ಒಳಗಡೆ ನಾವು ಹಚ್ಕೊಳ್ತಾ ಹೋದರೆ ನಿಮ್ಮ ಮುಖದ ಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದ್ರೆ ನೀವು ಕೂಡ ನೋಡೋದಿಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ. ಒಂದೇ ಒಂದು ಕ್ಯಾಪ್ಸುಲ್ನ ಈ ರೀತಿ ಹಾಕ್ಕೊಂಡ್ಬಿಡಿ ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೋಡಿ 1-2 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಡಿ. ಯಾಕಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಫೇಸ್ ಪ್ಯಾಕ್ ಇವಾಗ ರೆಡಿ ಆಗಿರುವಂಥದ್ದು ನೋಡಿ. ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು, ಯಾಕಂದರೆ ಇದ್ರೊಳಗಡೆ ಸಕ್ಕರೆ ಹಾಕ್ಕೊಂಡಿರೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ಕರಗಿದ್ರೆ ಚೆನ್ನಾಗಿ ನಮ್ಮ ಫೇಸ್ಗೆ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಫೇಸ್ ಪ್ಯಾಕ್ ನೋಡಿ. ಯಾವುದೇ ಒಂದು ಫೇಶಿಯಲ್ಗೆ ಹೋದರೂ ಕೂಡ ಈ ರೀತಿಯಾದಂಥ ಫೇಸ್ ಪ್ಯಾಕ್ಗಳನ್ನ ಹೇಳ್ಕೊಡೋದಿಲ್ಲ ಸ್ನೇಹಿತರೆ. ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಹಾಗೂ ಎಲ್ಲ ಸ್ಕಿನ್ಗೂ ಕೂಡ ಸೂಟ್ ಆಗುವಂಥ ಈ ಒಂದು ಫೇಸ್ ಪ್ಯಾಕ್ ನೋಡಿ. ನೀವು ಕೂಡ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಇನ್ನೂ ತಡ ಮಾಡಬೇಕು ಸ್ನೇಹಿತರೆ, ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ. ನೋಡಿ ಫ್ರೆಂಡ್ಸ್, ನಾವು ಇವಾಗಲಂತೂ ಎಷ್ಟೆಲ್ಲ ಬಿಸಿಲಿಗೆ ಹೋಗಿ ನಮ್ಮ ಸ್ಕಿನ್ ಮೇಲೆ ಟ್ಯಾನಿಂಗ್ ಬರುತ್ತೆ ಹಾಗೂ ನಮ್ಮ ಸ್ಕಿನ್ ಅಂತೂ ತುಂಬಾ ಡಲ್ಲಾಗಿ ಕಾಣಿಸ್ತಾ ಹೋಗುತ್ತೆ. ಹಾಗೂ ನಾವು ಇವಾಗಿನಂತೂ ಪೊಲ್ಯೂಷನಿಂದ ನಮ್ಮ ಸ್ಕಿನ್ಗೆ ತುಂಬಾ ಡಸ್ಟ್ ಕೂತಿರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಡಲ್ಲಾಗಿ ಕಾಣಿಸೋ ಹಾಗೆ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಸ್ಕಿನ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಲೈಫಲ್ಲಿ ನಮ್ಮ ಸ್ಕಿನ್ ಕೂಡ ತುಂಬಾ ಕೇರ್ ಮಾಡ್ಕೊಳ್ಳೋದು ಅಗತ್ಯ ಇದೆ ಸ್ನೇಹಿತರೆ. ನೋಡಿ, ನಾನಿವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇರೋದು. ಈ ರೀತಿ ಮೊದಲಿಗೆ ನಾವು ಸ್ಕಿನ್ಗೆ ಇದನ್ನು ಅಪ್ಲೈ ಮಾಡುವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 20 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಕೂಡ ರಿಸಲ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಅಂತ ಸ್ನೇಹಿತರೆ. ಈ ರೀತಿ ಜಂಟಲಾಗಿ ಮಸಾಜ್ ಮಾಡ್ತಾ ಹೋಗಿ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿದರೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಕೊಳೆ ಇದ್ದರೂ ಹಾಗೂ ಎಷ್ಟೇ ರಿಂಕಲ್ಸ್ ಹಾಗೂ ಪಿಂಪಲ್ಸ್ ಕಲೆಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಮಸಾಜ್ ಮಾಡಿದ್ರೆ ಹಾಗೂ ಇದನ್ನು ನೀವು ವಾರದಲ್ಲಿ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇರೋದು ಒಂದು 5 ಮಿನಿಟ್ಸ್ವರೆಗೂ ಮಾಡಿ. ಈ ರೀತಿಯಾಗಿ ಇದನ್ನು ಮಾಡಿದ ತಕ್ಷಣ ನೀವು ನಾರ್ಮಲ್ ವಾಟರ್ನಿಂದ ನೀವು ವಾಶ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಎಷ್ಟು ಈಸಿಯಾಗಿ ಅಂದರೆ ಎಲ್ಲರ ಮನೆಯಲ್ಲಂತೂ ಸಕ್ಕರೆ ಇರುತ್ತೆ ಹಾಗೂ ಮೊಸರು ಕೂಡ ಈಸಿಯಾಗಿ ಸಿಗುವಂಥ ವಸ್ತುಗಳು. ವಿಟಮಿನ್ ಇ ಕ್ಯಾಪ್ಸುಲ್ ಒಂದೇ ಒಂದು ನೀವು ಮೆಡಿಕಲಲ್ಲಿ ತರ್ಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾನು ಇವಾಗ ಅಪ್ಲೈ ಸ್ವಲ್ಪ ಒಂದು 20 ಮಿನಿಟ್ಸ್ ಬಿದ್ದ ತಕ್ಷಣ ಈ ರೀತಿ ಒಂದು ಟಿಶ್ಯೂ ಪೇಪರ್ನಿಂದ ಅಷ್ಟು ನಾನು ಒರೆಸ್ಕೊಳ್ತಾ ಇರೋದು ನೋಡಿ. ಚೆನ್ನಾಗಿ ಇದನ್ನು ರಬ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ನನ್ನ ಸ್ಕಿನ್ ಯಾವ ರೀತಿ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ ಅಂತ ನೀವು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್
ಅಂತೂ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆ್ಯಂಡ್ ಎಷ್ಟೇ ಕಪ್ಪು ಕಲೆ ಇದ್ರೂ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸುವಂಥ ಈ ಒಂದು ಫೇಸ್ ಪ್ಯಾಕ್ನ ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ. ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೋಡಿ ನನ್ನ ಸ್ಕಿನ್ ಎಷ್ಟು ಬ್ರೈಟಾಗಿ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗಾದರೆ ನೀವು ಕೂಡ ಯಾಕೆ ತಡ ಮಾಡ್ತೀರಾ, ಇನ್ನು ನೀವು ಕೂಡ ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ನೀವು ಕೂಡ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.